ಪ್ರವೇಶಕ್ಕಾಗಿ ನಾವೆಲ್ಲ ಕಾತರರಾಗಿದ್ದೇವೆ. ಈ ರಾಯಾಂಗಣ ಭಾಗ್ಯ ವೀಕ್ಷಿಸಿ ಕಲಾವಿದರನ್ನು ಸ್ವಾಮೀಜಿಯವರಿಂದ ಅನುಗ್ರಹ ಮಂತ್ರಾಕ್ಷತೆ ಗೌರವದ ಸಂಭಾವನೆಯೊಂದಿಗೆ ವೀರಾಂಜನೇಯ ಇಲ್ಲಿ ಕಲಾ ಕಾರ್ಯಕ್ರಮ ಯಾವ ಮಸೀದಿಗೂ ಹೋಗಿ ಟೊಪ್ಪಿ ಒಂದು ಎಲಿಮೆಂಟರಿ ಶಾಲೆ ಹೈಯರ್ ವೇತನವನ್ನು ವಿತರಿಸುವಂತಹ ವೇದಿಕೆ ನಿರ್ಮಾಣ ಮಾಡಿ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಆ ಒಂದು ಸನ್ಮಾನ ಕೇವಲ 1 ಗಂಟೆಯಾಗಿದೆ. ಕಾರ್ಯಕ್ರಮಕ್ಕೆ ಸೀಮಿತವಾಗಿರ್ತದೆ. 1 ಗಂಟೆಗೆ ಸನ್ಮಾನ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಆದರೆ ಕಿಟ್ಟಾಣಿ ಅವರಿಗೆ 1 ವಾರಗಳ ಕಾಲ ಇಲ್ಲಿ ಸನ್ಮಾನ ಆಗ್ತಾ ಇದೆ. ಕಿಟ್ಟಾಣಿ ಅವರ ಬೇರೆ ಬೇರೆ ಪಾತ್ರದ ವೈಭವವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದರಿಗೆ ದೊಡ್ಡ ಸನ್ಮಾನ ಬೇಡ. ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸೂಕ್ತ ವೇದಿಕೆಯನ್ನು ಕೊಟ್ಟರೆ ಅದೇ ಒಂದು ದೊಡ್ಡ ಸನ್ಮಾನ. ಇಂತಹ ಕಾರ್ಯಕ್ರಮ 1 ವರ್ಷ ಯಾರು ಮಾಡಬಹುದು? 1 ವರ್ಷ ಮಾಡುವುದು ದೊಡ್ಡ ವಿಚಾರವಿಲ್ಲ. ಆದರೆ ಕಿಟ್ಟಾಣಿ ಅವರ ಅಭಿಮಾನಿಗಳು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕಿಟ್ಟಾಣಿ ಅವರ ವೈಭವ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಕಿಟ್ಟಾಣಿ ಅವರಿಗೆ ಯಾವತ್ತೂ ಇಲ್ಲಿ ಕೃಷ್ಣಮಠದ ರಾಜಾಂಗಣ ವೇದಿಕೆಯಲ್ಲಿ ಪ್ರತಿ ವರ್ಷವೂ ಸನ್ಮಾನ ಮಾಡುತ್ತಿರುವುದು ಕಿಟ್ಟಾಣಿ ಅವರ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಈ ಒಂದು 80ರ ವಯಸ್ಸಿನಲ್ಲಿ ಕೂಡ ಅವರ ಉತ್ಸಾಹ ನೋಡಿ ನಮಗೆ ಆಶ್ಚರ್ಯ ಆಗ್ತದೆ. ವಯಸ್ಸು 80 ಆದರೂ ಕೂಡ ಅವರಲ್ಲಿ ಕಲಾವಿದರಿಗೆ 80 ಆಗಲಿಲ್ಲ. ಕಿಟ್ಟಾಣಿ ಅವರು ವಯಸ್ಸು 80 ಆದರೂ ಕೂಡ ವೇದಿಕೆಗೆ ರಂಗವನ್ನು ಪ್ರವೇಶ ಮಾಡಿದರೆ ಪುಟಾಣಿಯಾಗಿ ಕುಣಿತಾ ಇರುವುದು. ಮುಂದೆ ಕೂಡ ಅವರನ್ನು